ಅಧ್ಯಾಯ 10 ಆರಂಭ. ಶಿವನ ಕುರಿತು ಶ್ರದ್ಧಾ ಭಕ್ತಿಯ ಅವಶ್ಯಕತೆಯ ಪ್ರತಿಪಾದನೆ, ಶಿವಧರ್ಮದ 4 ಪಾದಗಳ ವರ್ಣನೆ, ಜ್ಞಾನ ಯೋಗದ ಸಾಧನೆಗಳು ಹಾಗೂ ಶಿವಧರ್ಮದ ಅಧಿಕಾರಗಳ ನಿರೂಪಣೆ, ಶಿವಪೂಜೆಯ ಅನೇಕ ಪ್ರಕಾರಗಳು ಮತ್ತು ಅನನ್ಯ ಚಿತ್ತದಿಂದ ಮಾಡುವ ಭಜನೆಯ ಮಹಿಮೆ. ಅನಂತರ ಶ್ರೀಕೃಷ್ಣನು ಪ್ರಶ್ನಿಸಿದಾಗ ಉಪಮನ್ಯು ಮಂದರಾಚಲದಲ್ಲಿ ನಡೆದ ಶಿವ ಪಾರ್ವತಿಯರ ಸಂವಾದವನ್ನು ಪ್ರಸ್ತುತಪಡಿಸುತ್ತಾ ಹೇಳುತ್ತಾರೆ. ಶ್ರೀಕೃಷ್ಣನೇ, ಒಮ್ಮೆ ಪಾರ್ವತೀ ದೇವಿಯು ಭಗವಾನ್ ಶಿವನಲ್ಲಿ ಕೇಳಿದಳು, ಮಹಾದೇವ, ಆತ್ಮತತ್ವವೇ ಮೊದಲಾದ ಸಾಧನೆಯಲ್ಲಿ ತೊಡಗದೆ ಇರುವ ಹಾಗೂ ಅಂತಃಕರಣ ಪವಿತ್ರ ಮತ್ತು ವಶದಲ್ಲಿ ಇಲ್ಲದಿರುವಂತಹ ಮಂದಮತಿ ಮೃತ್ಯುಲೋಕವಾಸಿ ಜೀವಾತ್ಮರಿಗೆ ತಾವು ಯಾವ ಉಪಾಯದಿಂದ ವಶರಾಗುವಿರಿ? ಮಹಾದೇವನು ಹೇಳಿದನು, ದೇವಿ, ಸಾಧಕನ ಮನಸ್ಸಿನಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ಪೂಜಾ ಕರ್ಮ, ತಪಸ್ಸು, ಜಪ, ಆಸನಾದಿಗಳು, ಜ್ಞಾನ ಹಾಗೂ ಇತರ ಸಾಧನೆಗಳಿಂದಲೂ ನಾನು ಅವರಿಗೆ ವಶನಾಗುವುದಿಲ್ಲ. ಮನುಷ್ಯರಿಗೆ ನನ್ನಲ್ಲಿ ಶ್ರದ್ಧೆ ಇದ್ದರೆ ಯಾವುದೇ ಕಾರಣದಿಂದ ನಾನು ಅವರಿಗೆ ವಶನಾಗುತ್ತೇನೆ. ಮತ್ತೆ ಅವನ ನನ್ನ ದರ್ಶನ, ಸ್ಪರ್ಶ, ಪೂಜೆ ಹಾಗೂ ನನ್ನೊಂದಿಗೆ ಸಂಭಾಷಣೆಯನ್ನು ಮಾಡಬಲ್ಲನು. ಆದ್ದರಿಂದ ನನ್ನನ್ನು ವಶಪಡಿಸಿಕೊಳ್ಳಬೇಕೆಂದು ಬಯಸುವವನು ಮೊದಲಿಗೆ ನನ್ನ ಕುರಿತು ಶ್ರದ್ಧೆಯನ್ನಿರಿಸಬೇಕು. ಶ್ರದ್ಧೆಯ ಸ್ವಧರ್ಮದ ಹೇತು ಆಗಿದೆ. ಅದೇ ಈ ಲೋಕದಲ್ಲಿ ವರ್ಣಾಶ್ರಮಿ ಪುರುಷರನ್ನು ರಕ್ಷಿಸುವುದಾಗಿದೆ. ತನ್ನ ವರ್ಣಾಶ್ರಮ ಧರ್ಮದ ಪಾಲನೆಯಲ್ಲಿ ತೊಡಗಿರುವವನಿಗೆ ನನ್ನಲ್ಲಿ ಶ್ರದ್ಧೆ ಉಂಟಾಗುತ್ತದೆ, ಇತರರಿಗಲ್ಲ. ವರ್ಣಾಶ್ರಮಿ ಪುರುಷರ ಸಮಸ್ತ ಧರ್ಮಗಳು ವೇದಗಳಿಂದ ಸಿದ್ಧವಾಗಿದೆ. ಹಿಂದೆ ಬ್ರಹ್ಮದೇವರು ನನ್ನ ಆಜ್ಞೆಯಿಂದಲೇ ಅವನ್ನು ವರ್ಣಿಸಿದ್ದರು. ಬ್ರಹ್ಮದೇವರು ತಿಳಿಸಿರುವ ಧರ್ಮವು ಹೆಚ್ಚು ಧನದಿಂದ ಸಾಧ್ಯವಾಗುವುದು ಹಾಗೂ ಅನೇಕ ರೀತಿಯ ಕ್ರಿಯಾಕಲಾಪಗಳಿಂದ ಕೂಡಿಕೊಂಡಿದೆ. ಇದರಿಂದ ಸಿಗುವ ಹೆಚ್ಚಿನ ಫಲವು ಅಕ್ಷಯವಾಗಿಲ್ಲ. ಆ ಧನದ ಅನುಷ್ಠಾನದಲ್ಲಿ ಅನೇಕ ಪ್ರಕಾರದ ಕ್ಲೇಶ ಮತ್ತು ಆಯಾಸ ಪಡಬೇಕಾಗುತ್ತದೆ. ಆ ಮಹಾನ್ ಧರ್ಮದಿಂದ ಪರಮ ದುರ್ಲಭ ಶ್ರದ್ಧೆಯನ್ನು ಪಡೆದು ವರ್ಣಾಶ್ರಮಿ ಮನುಷ್ಯರು ಅನನ್ಯಾಭಾವದಿಂದ ನನಗೆ ಶರಣು ಬಂದರೆ ಅವರಿಗೆ ಸುಖವಾದ ಮಾರ್ಗದಿಂದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಪ್ರಾಪ್ತವಾಗುತ್ತವೆ. ವರ್ಣಾಶ್ರಮ ಸಂಬಂಧಿ ಆಚಾರದ ಸೃಷ್ಟಿಯನ್ನು ನಾನೇ ಪದೇ ಪದೇ ಮಾಡಿರುವೆನು. ಅದರಲ್ಲಿ ಭಕ್ತಿ ಭಾವವನ್ನಿರಿಸಿ ನನ್ನವರಾದ ವರ್ಣಾಶ್ರಮಿಗಳೇ ನನ್ನ ಉಪಾಸನೆಗಳಲ್ಲಿ ಅಧಿಕಾರಿಗಳಾಗಿದ್ದಾರೆ, ಬೇರೆಯವರಲ್ಲ ಎಂಬುದು ನನ್ನ ನಿಶ್ಚಿತ ಆಜ್ಞೆಯಾಗಿದೆ. ನನ್ನ ಆಜ್ಞೆಗನುಸಾರ ಧರ್ಮ ಮಾರ್ಗದಲ್ಲಿ ನಡೆಯುವ ವರ್ಣಾಶ್ರಮಿ ಪುರುಷರು ನನಗೆ ಶರಣು ಬಂದು ನನ್ನ ಕೃಪಾ ಪ್ರಸಾದದಿಂದ ಮಲ ಮತ್ತು ಮಾಯೆಯ ಮೊದಲಾದ ಪಾಶಗಳಿಂದ ಮುಕ್ತರಾಗಿ ಪುನರಾವೃತ್ತಿ ರಹಿತ ನನ್ನ ಧಾಮಕ್ಕೆ ಹೋಗಿ ನನ್ನ ಉತ್ತಮ ಸಾಧರ್ಮವನ್ನು ಪಡೆದು ಪರಮಾನಂದದಲ್ಲಿ ನಿಮಗ್ನರಾಗುವರು. ಅದಕ್ಕಾಗಿ ನಾನು ತಿಳಿಸಿರುವ ವರ್ಣ ಧರ್ಮವನ್ನು ಪಡೆದು ಅಥವಾ ಪಡೆಯದೆಯೇ ನನಗೆ ಶರಣಾಗಿ ನನ್ನ ಭಕ್ತನಾದವನು ಸ್ವಂತ ತನ್ನ ಆತ್ಮನ ಉದ್ಧಾರ ಮಾಡಿಕೊಳ್ಳುವನು. ಇದು ಕೋಟಿ ಕೋಟಿ ಪಟ್ಟು ಹೆಚ್ಚು ಅಲಭ್ಯವಾಗಿ ಲಾಭವಾಗಿದೆ. ಅದಕ್ಕಾಗಿ ನನ್ನಿಂದ ಪ್ರತಿಪಾದಿತ ವರ್ಣ ಧರ್ಮವನ್ನು ಪಾಲಿಸುವುದು ಅವಶ್ಯಕವಾಗಿದೆ. ಮೋಕ್ಷ ಮಾರ್ಗವನ್ನು ಬಿಟ್ಟು ಬೇರೆ ಯಾವುದೋ ವಸ್ತುವಿಗಾಗಿ ಶ್ರಮ ಪಡುವವನಿಗೆ ಅದೇ ದೊಡ್ಡ ಹಾನಿಯಾಗಿದೆ. ಅದೇ ಭಾರಿ ಕೊರತೆಯಾಗಿದೆ. ಅದೇ ಮೋಹವಾಗಿದೆ. ಅದೇ ಅಂಧತ್ವ, ಮೂಕತ್ವವಾಗಿದೆ. ದೇವೇಶ್ವರಿಯೇ, ನನ್ನ ಸನಾತನ ಧರ್ಮವು 4 ಚರಣಗಳಿಂದ ಕೂಡಿದೆ ಎಂದು ಹೇಳಲಾಗಿದೆ. ಜ್ಞಾನ, ಕ್ರಿಯೆ, ಚರ್ಯೆ, ಯೋಗ ಇವೇ ಆ ಚರಣಗಳ ಹೆಸರುಗಳು. ಪಶು, ಪಾಶ ಮತ್ತು ಪತಿಯ ಜ್ಞಾನವನ್ನೇ ಜ್ಞಾನವೆಂದು ಹೇಳುವರು. ಗುರುವಿನ ಅಧೀನದಲ್ಲಿ ವಿಧಿಪೂರ್ವಕ ಷಡಶ್ವ ಶೋಧನದ ಕಾರ್ಯವೇ ಕ್ರಿಯೆ ಎಂದು ಹೇಳುತ್ತಾರೆ. ನನ್ನಿಂದ ವಿಹಿತವಾದ ವರ್ಣಾಶ್ರಮಯುಕ್ತ ನನ್ನ ಪೂಜಾದಿ ಧರ್ಮಗಳ ಆಚರಣೆಯೇ ಹೆಸರೇ ಚರ್ಯೆ ಎಂದಾಗಿದೆ. ನಾನು ತಿಳಿಸಿದ ಮಾರ್ಗದಿಂದಲೇ ನನ್ನಲ್ಲಿ ಸುಸ್ಥಿರಾಭಾವದಿಂದ
ಚಿತ್ತವನ್ನು ತೊಡಗಿಸುವ ಸಾಧಕನೆಂದು ಅಂತಃಕರಣದ ವೃತ್ತಿಗಳನ್ನು ನಿರೋಧಿಸಲ್ಪಡುವುದನ್ನೇ ಯೋಗವೆಂದು ಹೇಳುತ್ತಾರೆ. ದೇವಿ ಚಿತ್ತವನ್ನು ನಿರ್ಮಲ ಹಾಗೂ ಪ್ರಸನ್ನಗೊಳಿಸುವುದು ಅಶ್ವಮೇಧವೇ ಆದಿ ಯಜ್ಞಗಳಿಂದಗಿಂತಲೂ ಶ್ರೇಷ್ಠವಾಗಿದೆ. ಏಕೆಂದರೆ ಅದು ಮುಕ್ತಿ ಕೂಡಿಸುವುದಾಗಿದೆ. ವಿಷಯ ಭೋಗಗಳನ್ನು ಇಚ್ಛಿಸುವ ಜನರಿಗೆ ಈ ಮನಃ ಪ್ರಭಾವವು ದುರ್ಬಲವಾಗಿದೆ. ಇದರಿಂದ ಯಮ ನಿಯಮಗಳ ಮೂಲಕ ಇಂದ್ರಿಯ ಸಮುದಾಯದ ಮೇಲೆ ವಿಜಯವನ್ನು ಪಡೆಯಲಾಗುತ್ತದೆ. ಅಂತಹ ವಿರಕ್ತ ಪುರುಷರಿಗಾಗಿಯೇ ಯೋಗವು ಸುಲಭವಾಗುತ್ತದೆ. ಯೋಗವು ಹಿಂದಿನ ಪಾಪಗಳನ್ನು ಕಳೆಯುವುದಾಗಿದೆ. ವೈರಾಗ್ಯದಿಂದ ಜ್ಞಾನ ಉಂಟಾಗುತ್ತದೆ ಮತ್ತು ಜ್ಞಾನದಿಂದ ಯೋಗ. ಯೋಗವನ್ನು ತಿಳಿದವನು ಪತಿತನಾಗಿದ್ದರೂ ಮುಕ್ತನಾಗುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಎಲ್ಲ ಪ್ರಾಣಿಗಳ ಮೇಲೆ ದಯೆ ಇರಿಸಬೇಕು. ಸದಾ ಅಹಿಂಸಾ ಧರ್ಮವನ್ನು ಪಾಲಿಸುವುದು ಎಲ್ಲರಿಗೂ ಉಚಿತವಾಗಿದೆ. ಜ್ಞಾನದ ಸಂಗ್ರಹವು ಅವಶ್ಯಕವಾಗಿದೆ. ಸತ್ಯವಾಗಿ ಮಾತನಾಡುವುದು, ಕಳ್ಳತನದಿಂದ ದೂರವಿರುವುದು, ಈಶ್ವರ ಮತ್ತು ಪರಲೋಕದಲ್ಲಿ ವಿಶ್ವಾಸವಿಡುವುದು, ಶಿವನಲ್ಲಿ ಶ್ರದ್ಧೆ ಇಡುವುದು, ಇಂದ್ರಿಯಗಳನ್ನು ಸಂಯಮದಲ್ಲಿಡುವುದು, ವೇದಶಾಸ್ತ್ರಗಳನ್ನು ಕಲಿಯುವುದು, ಕಲಿಸುವುದು, ಯಜ್ಞ ಮಾಡುವುದು, ಮಾಡಿಸುವುದು, ಶಿವನನ್ನು ಚಿಂತಿಸುವುದು, ಈಶ್ವರನ ಕುರಿತು ಅನುರಾಗವಿಡುವುದು, ಜ್ಞಾನಶೀಲನಾಗುವುದು ಬ್ರಾಹ್ಮಣರಿಗಾಗಿ ಇವೆಲ್ಲವುಗಳನ್ನು ಅವಶ್ಯವಾಗಿದೆ. ಜ್ಞಾನ ಯೋಗದ ಸಿದ್ಧಿಗಾಗಿ ಸದಾ ಈ ರೀತಿಯಿಂದಲೇ ಮೇಲೆ ಹೇಳಿದ ಧರ್ಮಗಳನ್ನು ಪಾಲಿಸುವ ಬ್ರಾಹ್ಮಣನು ಶೀಘ್ರವಾಗಿ ವಿಜ್ಞಾನವನ್ನು ಪಡೆದು ಯೋಗವನ್ನು ಕೂಡ ಸಿದ್ಧಿಪಡಿಸಿಕೊಳ್ಳುವನು. ಪ್ರಿಯೆ, ಜ್ಞಾನಿ ಪುರುಷನು ಜ್ಞಾನಾಗ್ನಿಯು ಮೂಲಕ ಈ ಕರ್ಮಮಯ ಶರೀರವನ್ನು ಕ್ಷಣಾರ್ಧದಲ್ಲಿ ದಗ್ಧಗೊಳಿಸಿ ಶಿವನ ಪ್ರಸಾದದಿಂದ ಯೋಗವನ್ನು ತಿಳಿದುಕೊಂಡು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವನು. ಪುಣ್ಯ ಪಾಪಮಯ ಕರ್ಮಗಳನ್ನು ಮೋಕ್ಷದ ಪ್ರತಿಬಂಧಕವೆಂದು ಹೇಳಲಾಗಿದೆ. ಅದಕ್ಕಾಗಿ ಯೋಗಿ ಪುರುಷನು ಯೋಗದ ಮೂಲಕ ಪುಣ್ಯಗಳನ್ನು ಪರಿತ್ಯಾಗ ಮಾಡಿ ಬಿಡುವನು. ಫಲದ ಕಾಮನೆಯಿಂದ ಪ್ರೇರಿತನಾಗಿ ಕರ್ಮ ಮಾಡುವುದರಿಂದಲೇ ಮನುಷ್ಯನು ಬಂಧನಗೊಳಕ್ಕಾಗುವನು. ಕೇವಲ ಕರ್ಮ ಮಾಡುವ ಮಾತ್ರದಿಂದಲೇ. ಆದ್ದರಿಂದ ಕರ್ಮದ ಫಲವನ್ನು ತ್ಯಜಿಸಬೇಕು. ಪ್ರಿಯೆ, ಮೊದಲಿಗೆ ಕರ್ಮಮಯ ಯಜ್ಞದ ಮೂಲಕ ಹೊರಗೆ ನನ್ನ ಪೂಜೆ ಮಾಡಿ, ಮತ್ತೆ ಜ್ಞಾನಯೋಗದಲ್ಲಿ ತತ್ಪರನಾದ ಸಾಧಕನು ಯೋಗದ ಅಭ್ಯಾಸ ಮಾಡಬೇಕು. ಕರ್ಮಯಜ್ಞದಿಂದ ನನ್ನ ಯಥಾರ್ಥ ಸ್ವರೂಪದ ಬೋಧ ಉಂಟಾದ ಮೇಲೆ ಶಿವನು ಯೋಗಮುಕ್ತನಾಗಿ ನನ್ನ ಯಜನದಿಂದ ವಿರತನಾಗುತ್ತಾನೆ. ಆಗ ಅವರು ಮಣ್ಣು, ಕಲ್ಲು, ಚಿನ್ನ ಇವುಗಳಲ್ಲಿ ಸಮಭಾವವನ್ನಿಡುವನು. ನನ್ನ ಭಕ್ತನು ನಿತ್ಯಯುಕ್ತ ಹಾಗೂ ಏಕಾಗ್ರಚಿತ್ತನಾಗಿ ಜ್ಞಾನ ಯೋಗದಲ್ಲಿ ತತ್ಪರನಾಗಿದ್ದು ಅವನು ಮುನಿಗಳಲ್ಲಿ ಶ್ರೇಷ್ಠ ಹಾಗೂ ಯೋಗಿಯಾಗಿ ನನ್ನ ಸಾಯುಜ್ಯವನ್ನು ಪಡೆದುಕೊಳ್ಳುವನು. ಮನಸ್ಸಿನಿಂದ ವಿರಕ್ತನಲ್ಲದ ವರ್ಣಾಶ್ರಮಿ ಪುರುಷನು ನನ್ನ ಆಶ್ರಯವನ್ನು ಪಡೆದು ಜ್ಞಾನ, ಚರ್ಯೆ ಮತ್ತು ಕ್ರಿಯೆ ಈ ಮೂರರಲ್ಲಿ ಪ್ರವೃತ್ತನಾಗಲು ಅಧಿಕಾರಿಯಾಗಿದ್ದಾನೆ. ಅವನಲ್ಲೇ ಅನುಷ್ಠಾನದ ಯೋಗ್ಯತೆ ಇರುತ್ತದೆ. ನನ್ನ ಪೂಜೆಯಲ್ಲಿ ಬಾಹ್ಯ ಮತ್ತು ಅಭ್ಯಂತರ ಎಂಬ 2 ಪ್ರಕಾರಗಳಿವೆ. ಹೀಗೆಯೇ ಮನಸ್ಸು, ವಾಣಿ ಮತ್ತು ಶರೀರ ಈ ತ್ರಿವಿಧ ಸಾಧನೆಗಳ ಭೇದದಿಂದ ನನ್ನ ಭಜನೆಯು 3 ಪ್ರಕಾರದೆಂದು ತಿಳಿಯಲಾಗಿದೆ. ತಪಸ್ಸು, ಕರ್ಮ, ಜಪ, ಧ್ಯಾನ ಮತ್ತು ಜ್ಞಾನ ಇವು ನನ್ನ ಭಜನೆ 5 ಸ್ವರೂಪಗಳಾಗಿವೆ. ಆದ್ದರಿಂದ ಸಾಧು ಸತ್ಪುರುಷರು ಇವನ್ನು 5 ಪ್ರಕಾರದೆಂದು ಹೇಳುವರು. ಮೂರ್ತಿಯೇ ಮುಂತಾದವುಗಳಲ್ಲಿ ಬೇರೆಯವರು ತಿಳಿಯುವಂತೆ ಆಗುವ ನನ್ನ ಪೂಜಾದಿಗಳು ಬಾಹ್ಯ ಪೂಜನೆ ಅಥವಾ ಭಜನೆ ಎಂದು ಹೇಳಲಾಗಿದೆ. ಅದೇ ಭಜನಾ ಪೂಜನಾ ಮನಸ್ಸಿನ ಮೂಲಕ ಆಗುವುದರಿಂದ ಕೇವಲ ತನ್ನದೇ ಅನುಭವದ ವಿಷಯವಾದಾಗ ಅಭ್ಯಂತರ ಎಂದು ಹೇಳಲಾಗುತ್ತದೆ. ನನ್ನಲ್ಲಿ ತೊಡಗಿರುವ ಚಿತ್ತವೇ ಮನಸ್ಸು ಎಂದೆನಿಸುವುದು. ಹೀಗೆಯೇ ನನ್ನ ನಾಮಜಪ ಕೀರ್ತನೆಯಲ್ಲಿ ತೊಡಗಿರುವ ವಾಣಿಯೇ ವಾಣಿ ಎಂದೆನಿಸುವುದು. ನನ್ನ ಶಾಸ್ತ್ರದಲ್ಲಿ ತಿಳಿಸಿರುವ ತ್ರಿಪುಂಡವೇ ಮೊದಲಾದ ಚಿಹ್ನೆಗಳಿಂದ ಅಲಂಕೃತವಾಗಿ ನಿರಂತರ ನನ್ನ ಸೇವೆ ಪೂಜೆಗಳಲ್ಲಿ ತೊಡಗಿರುವ ಶರೀರವೇ ಶರೀರವಾಗಿದೆ. ನನ್ನ ಪೂಜೆಯನ್ನು ಕರ್ಮವೆಂದು ತಿಳಿಯಬೇಕು. ಹೊರಗಿನ ಯಜ್ಞಾದಿಗಳನ್ನು ಕರ್ಮವೆಂದು ಹೇಳಲಾಗುವುದಿಲ್ಲ. ನನಗಾಗಿ ಶರೀರವನ್ನು ಒಣಗಿಸುವುದೇ ತಪಸ್ಸಾಗಿದೆ. ಕೃಚ್ಛ, ಚಂದ್ರಾಯಣಯಾದಿಗಳ ಅನುಷ್ಠಾನವಲ್ಲ. ಪಂಚಾಕ್ಷರ ಮಂತ್ರದ ಜಪ, ಪ್ರಣವದ ಅಭ್ಯಾಸ ಹಾಗೂ ರುದ್ರಾಧ್ಯಾಯವನ್ನು ಪದೇ ಪದೇ ಪಾರಾಯಣ ಮಾಡುವುದೇ ಜಪ ಎಂದು ಹೇಳಲಾಗಿದೆ.